ನಮಸ್ಕಾರ. ಇದು JBS 63 ಅಪ್ಡೇಟ್ಸ್ ಚಾನಲ್. ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಭಾಗದಲ್ಲಿರುವ ಹುಣಸ್ಕಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಒಂದು ಚಿಕ್ಕ ಗ್ರಾಮ ಕರಡಿ ಕ್ಯಾಂಪ್ ಅಂತ ಇದೆ. ಇಲ್ಲಿ ಕುಡಿಯುವ ನೀರಿಗೆ ತುಂಬಾ ಸಮಸ್ಯೆ ಇದೆ. ನಾನು ಅಲ್ಲಿಗೆ 3 ಅಥವಾ 4 ಸಾರಿ ಹೋಗಿದ್ದೇನೆ. ಮೊನ್ನೆ ಹೋದಾಗ ಅಲ್ಲಿನ ಮುಸ್ಲಿಮ್ಸ್ ಮುಖಂಡರು ಮತ್ತು ಬೋವಿ ಸಮಾಜದವರು ಸುಮಾರು 250 ವೋಟರ್ಸ್ ಇದ್ದಾರೆ. ಅಲ್ಲಿಯ ಜನಸಂಖ್ಯೆ ಸರಿ ಸುಮಾರು 400 ರಿಂದ 500 ಇರಬಹುದು. ಅವರಿಗೆ ಕುಡಿಯುವ ನೀರಿಗೆ ತುಂಬಾ ಸಮಸ್ಯೆ ಇದೆ. ಮನೆಯ ಬಳಕೆಗೆ ಮತ್ತು ಸ್ನಾನ ಮಾಡುವುದಕ್ಕೆ, ಅಡಿಗೆ ಮಾಡುವುದಕ್ಕೂ ನೀರು ಬೇಕಾದಷ್ಟು ಸಿಗುತ್ತಿಲ್ಲ. ಹಾಗಾಗಿ ಅಲ್ಲಿಯ ಜನರಿಗಾಗಿ ಒಂದು ಬೋರ್ವೆಲ್ ಕೊರೆಸಿಕೊಟ್ಟರೆ ಶಾಶ್ವತವಾಗಿ ಅವರಿಗೆ ನೀರು ಸಿಗುತ್ತದೆ. ಜೊತೆಗೆ ಒಳ್ಳೆ ಕೆಲಸ ಮಾಡಿದ ನೆಮ್ಮದಿ ನಿಮಗೆ ಸಿಗುತ್ತದೆ. ಅಲ್ಲಿಯ ಜನರು ಹೇಳುತ್ತಾರೆ, ನಮಗೆ ಯಾವುದೇ ಹಣ ಬೇಡ, ನೀರು ಕೊಡಿಸಿ ಎಂದು ಹೇಳುತ್ತಿದ್ದಾರೆ. ಇದು ಒಂದು ದೊಡ್ಡ ಸಮಸ್ಯೆ. ಅಲ್ಲಿಯ ಜನರಿಗೆ ದಯವಿಟ್ಟು ಅಲ್ಲಿಯ ಜನರಿಗೆ ಒಂದು ಕೆಲಸವನ್ನು ಮಾಡಿಕೊಟ್ಟರೆ ಒಳ್ಳೆಯದು. ಇದೊಂದು ಅತ್ಯುತ್ತಮವಾದ ಸೇವೆ ಆಗುತ್ತದೆ. ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಎಂದು ಅಹಿಂದ ಒಕ್ಕೂಟ ಕರ್ನಾಟಕ ಅವಳಿ ತಾಲೂಕು ಅಧ್ಯಕ್ಷರು ಹಾಗೂ ಮಾಜಿ ಸೈನಿಕರು ಆದ ವಾಸಪ್ಪ ಎಂ, ಕರಡಿ ಕ್ಯಾಂಪ್ ನ ಸದಸ್ಯರಾದ ಹನುಮಂತಪ್ಪ, ಕಾಜಿ ಸಾಬ್, ಅಜಾರತ್, ಜಿಯಾವುಲ್ಲಾ, ರಹಮತ್ ಉಲ್ಲಾ, ಕಲಾವಿದ ಮಲ್ಲಿಕಾರ್ಜುನ್ ಸಾಸ್ವೆಹಳ್ಳಿ, ನವೀನ್, ಹಾಲೇಶಪ್ಪ, ಕರಡಿ ಕ್ಯಾಂಪ್ನ ಮುಸ್ಲಿಮ್ಸ್ ಜನಾಂಗ, ಬೋವಿ ಜನಾಂಗ, ದೇವಾಂಗ ಜನಾಂಗ ಮತ್ತು ಸವಿತಾ ಸಮಾಜದ ಮುಖಂಡರು, ಹಿರಿಯರು, ಯುವಕರು, ಮಹಿಳೆಯರು ಇನ್ನು ಮುಂತಾದವರು ಇದ್ದರು. ವಾಸಪ್ಪನವರ ಫೋನ್ ನಂಬರ್ 8059399487 ಗೆ ಸಂಪರ್ಕಿಸಲು ತಿಳಿಸಿದ್ದಾರೆ. ಮಾಹಿತಿ ವಾಸಪ್ಪ ಎಂ ಜಿ, ಮಾಜಿ ಸೈನಿಕರು, ಹೊನ್ನಾಳಿ. ನಿರೂಪಣೆ ವೀಣಾ ಮೇಡಮ್ ಅವರು. ನಮಸ್ಕಾರ. ಇದು JBS 63 ಅಪ್ಡೇಟ್ಸ್ ಚಾನಲ್. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಿಮ್ಗೆಲ್ಲ ಗೊತ್ತಿದೆ, ಇದು ಜಲೋತ್ಸವ ಅಂತಂದೇಳಿ ಮನೆ ಮನೆಗೆ ಗಂಗಾ ಅಂತಂದೇಳಿ ಇದನ್ನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು. 7 ವರ್ಷದ ಮೇಲೆ ಆಯಿತು. ಇದುವರೆಗೂ ಯಾವುದೇ ಒಂದು ಗಂಗಾ ಊರಿಗೂ ಸಹ ತಲುಪಿಲ್ಲ. ಇಂಥ ಬೇಕಾದಷ್ಟು ಉದಾಹರಣೆಗಳಿದೆ ನಮ್ಮ ದಾವಣಗೆರೆ ಜಿಲ್ಲೆನಲ್ಲಿ. ಇದೊಂದು ಸಣ್ಣ ಉದಾಹರಣೆ. ಇಲ್ಲಿ ನೀರು ಕುಡಿಯೋಕ್ಕೆ ನೀರಿಲ್ದಲೇ ತುಂಬ ಜನ ಬಳಲ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಕೇಂದ್ರದ ಮಂತ್ರಿಗಳು, ಸಂಸದರು ಈ ಒಂದು ಗ್ರಾಮದ ಬಗ್ಗೆ ಇಂತಹ ಒಂದು ಇದನ್ನ ಅಧಿಕಾರಿಗಳು ಎಲ್ಲ ಒಂದು ಡೀಟೇಲ್ಸನ್ನು ತಗೊಂಡು ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕಂತೇಳಿ ನಾನು ಎಲ್ಲ ಗ್ರಾಮಸ್ಥರ ಪರಗ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಸಾಗುವಳಿ ಚೀಟಿಯನ್ನು ಸುಮಾರು 35-40 ವರ್ಷಗಳಿಂದ ಸಾಗುವಳಿಯನ್ನು ಮಾಡ್ಕೊಂತ ಬರ್ತಾ ಇದ್ದಾರೆ ಜನರು, ರೈತರು. ಮಂಜೂರಾಗಿದೆ, ಆದರೆ ಸಾಗುವಳಿ ಚೀಟಿಯನ್ನು ಇದುವರೆಗೆ ಸಹ ಕೊಟ್ಟಿಲ್ಲ. ಅರಣ್ಯ ಸೇರೆ ತಂದು ಏನ್ ಮಾಡಿ ಕೊಡ್ತಾರಲ್ಲ, ಹುಲ್ ಬಂದಿದ್ದು ಅರಣ್ಯ ಸೇರೆ ತಂದು ಕೊಡ್ತಾ ಇಲ್ಲ. ಅರಣ್ಯ ಸೇರೆ ತಂತ ಕೊಡ್ತಾ ಇಲ್ಲ. ಅರಣ್ಯ ಇಲಾಖೆ ಮತ್ತು ಏನು ಕಂದಾಯ ಇಲಾಖೆ ಸೇರ್ಕೊಂಡು ಈ ಜನರಿಗೆ ಏನು ನ್ಯಾಯ ಸಿಗಬೇಕು ಅದನ್ನ ಆದಷ್ಟು ಬೇಗ ಕೊಡಿಸ್ಬೇಕು ಅಂತ ಹೇಳಿ ನಮ್ಮ ಈ ತಾಲೂಕಿನ MLA ಮತ್ತು ಜಿಲ್ಲೆ MP ಅವರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಈ ಚುನಾವಣೆ ಟೈಮಲ್ಲಿ ಅವ್ರು ಬಂದೇ ಬರ್ತಾರೆ. ಆದರೆ ಇವರು ಪಾಪ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರ ಹಾಕ್ಬೇಕಂತ ಇದ್ರು. ನಾವೇ ಅವ್ರ ಮನವೊಲಿಸಿ ಇದೊಂದು ಸರ್ತಿ ವೋಟ್ ಮಾಡ್ರಿ ಅಂತ ಅವರಲ್ಲಿ ಕೇಳ್ಕೊಂಡಿದ್ದೇವೆ. ದಯವಿಟ್ಟು ಇದಕ್ಕೆ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಯಾವುದು ಗ್ರಾಮ ಪಂಚಾಯತಿ ಹುಣಸ್ಘಟ್ಟ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಧಿಕಾರಿಗಳು, PDOಗಳು ಇದ್ರ ಬಗ್ಗೆ ಗಮನ ಕೊಡ್ಬೇಕಂತೇಳಿ ಈ ಮೂಲಕ ಅವರಲ್ಲಿ ವಿನಂತಿ ಮಾಡ್ತಾರೆ. ಚರಂಡಿಗಳು ಇಲ್ಲೇ ಇಲ್ಲ. ಇದರಿಂದ ರೋಗ ರುಜಿನಗಳು ಹರಡ್ತಾ ಇದಾವೆ. ದಯವಿಟ್ಟು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜನಗಳು ಎಲ್ಲ ಕಾಯ್ತಿರೋದು ಅದೇ ಬರ್ಲಿ ಅಂತ ಕಾಯ್ತಿದ್ವಿ. ಬಂದ್ಮೇಲೆ ಮಾತಾಡೋಣ. ಈಗೊಂದು ಉದಾಹರಣೆ ಇದೆ ನೋಡ್ರಿ, ನಿಮ್ಗೆ ಗೊತ್ತಿದೆ ಹಾಗೆ ನೋಡಿ ಹೇಗೆ ಇದು ಶೇಕ್ ಆಗ್ತಾ ಇದೆ. ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಕರಡಿ ಕ್ಯಾಂಪಲ್ಲಿ ಹಜರತ್ ಆಗಿ ನೀವು ಒಂದು ಗುರುಗಳಾಗಿದ್ದೀರಿ. ಈ ಗ್ರಾಮದ ಅವ್ಯವಸ್ಥೆ ಅನ್ನು ಇಷ್ಟ ತನಕ ನೀವು ನಮ್ಮ ಏನು ಮಾಜಿ ಸೈನಿಕರು ವಾಸಪ್ಪ ಸರ್ ಹತ್ರ ಹೇಳ್ಕೊಂಡಿದ್ದೀರಾ. ಈ ವಿಚಾರವಾಗಿ ನಿಮ್ಮ ಗ್ರಾಮದ ಏನೇ ಸಮಸ್ಯೆ ಇದ್ರೂ ನೀವು ಮೂಲಕ ಹೇಳ್ಕೊಬೋದು. ಇದು ಏನಿಲ್ಲ, ಕುಡಿಯೋ ನೀರು ಒಂದು ಚರಂಡಿಗಳು ಇಷ್ಟದ MLAಗಳು ಯಾವ MLA ಆದ್ರೂ MP ಆದ್ರೂ ಯಾರು ಬಂದು ನೋಡಿಲ್ಲ, ಮಾಡಿಲ್ಲ. ಎಲೆಕ್ಷನ್ ಟೈಮಿಗೆ ಮಾತ್ರ ಬರೋದು. ಹೆಂಗಿದ್ದೀರಿ ಹೆಂಗೆ ಲಾಸ್ಟ್ ಹಳ್ಳಿ ನಮ್ಮದೇ. ಈಗ ನ್ಯಾಯದಾಗ ಹೇಳಿದ್ರಪ್ಪ ಅಂದ್ರೆ ನಮ್ಮ ಹಳ್ಳಿಗೆ ಮಾಡ್ಕೊಡ್ಬೇಕು ಅವ್ರು ಚರಂಡಿಗಳು, ಕುಡಿಯೋ ನೀರು. ಇನ್ನು ನಮ್ಮ ಮಸೀದಿ ನೀರು ಒಂದು ಇಲ್ಲಪ್ಪ ಅಂದರೆ ಎಲ್ಲ ಹೊಡೆದಾಡಬೇಕಾಗಿತ್ತು. ದೇವ್ರದ ಅಲ್ಲಿಂದ ಅದು ಒಂದು ಆಗಿತ್ತೆ. ಈಗ ನಮ್ಗೆ ನೆಕ್ಸ್ಟ್ ಏನಪ್ಪ ಅಂದರೆ ಯಾರನ್ನಾರ ಬರಲಿ, ಕುಡಿಯೋ ನೀರು ಒಂದು, ಚರಂಡಿಗಳು